ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ನವರಾತ್ರಿಯ ಪ್ರಯುಕ್ತ ನಾವು ಭಜನಾ ಸಂಕೀರ್ತನೆಯನ್ನು ಕಳೆದ 4 ವರ್ಷಗಳಿಂದ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಭಜನಾ ಕಾರ್ಯಕ್ರಮದ ಆಯೋಜನೆಯಲ್ಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ರಾಘವೇಂದ್ರ ಕಾರ್ಕಳ ಹಾಗೂ ಆಶಮ ಹಾಗೂ ಅರುಣ್ ಕುಮಾರ್, ಹಾಗೆ ನಮ್ಮ ನ್ಯೂಸ್ ಕಾರ್ಕಳದ ಪ್ರಬಂಧಕರಾದಂಥ ರಾಮಚಂದ್ರ ಬರಪಾಡಿ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತಿದ್ದೇನೆ. ಅದೇ ರೀತಿ ನಮಗೆ ಇವತ್ತು ಸ್ಥಳಾವಕಾಶ ಮಾಡಿಕೊಟ್ಟಂಥ ಭಾಸ್ಕರ್ ಕುಲಾಲ್ ಅವರ ಕುಟುಂಬಸ್ಥರನ್ನೆಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಭಾಸ್ಕರ್ ಕುಲಾಲ್ ಅವರು ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನವರಾತ್ರಿಯ ಈ ಸುಸಂದರ್ಭ ಭಜನಾ ಸಂಕೀರ್ತನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ರಾಘವೇಂದ್ರ ಕಾರ್ಕಳ ಹಾಗೂ ಯೋಗೇಶ್ ಕಿಣಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಗಣ್ಯರನ್ನೇ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಉದ್ಘಾಟನೆ ಮಾಡಿರುವಂಥ ರಾಘವೇಂದ್ರ ಕಾರ್ಕಳ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶರನ್ನವರಾತ್ರಿಯ ಪರ್ವಕಾಲದ ಶುಭವಸರದಲ್ಲಿ ಪ್ರಕೃತಿಯೆಲ್ಲ ಹಚ್ಚ ಹಸುರಾಗಿ ಮೈ ತಳೆದು ನಿಲ್ಲುವಾಗ ನಮ್ಮಲ್ಲೂ ಹಲವಾರು ರೀತಿಯಾದಂತಹ ಸಂತಸ ಸಡಗರ ಸಂಭ್ರಮವನ್ನು ಆಚರಿಸುವ ಈ ಒಂದು ಪರ್ವಕಾಲದಲ್ಲಿ ದೇವಿ ಅವತರಿಸಿ ಎಲ್ಲ ದುಷ್ಟರನ್ನು ಸದೆಬಡಿದಂತಹ ದಿನ 9 ದಿನದಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತೇವೆ. ತನ್ಮುಖೇನ ಪಾಂಡವರು ಯುದ್ಧದಲ್ಲಿ ಜಯಶಾಲಿಯಾದಂತಹ ದಿನವನ್ನಾಗಿ ಸಹ ಆಚರಣೆ ಮಾಡ್ತಾರೆ. ಆದರೆ ಇಲ್ಲಿ ಸಂಕೀರ್ತನೆ ಯಾಕೆ ಮಾಡಬೇಕು ಹೇಳಿದರೆ, ಹಿಂದಿನ ದಿನಗಳಲ್ಲಿ ತಪ ಜಪ ಎಲ್ಲ ಮಾಡಿದರೂ ಕಲಿಯುಗದಲ್ಲಿ ಕಷ್ಟ. ಯಾಕೆ ಹೇಳಿದರೆ ಒಂದು 5 ನಿಮಿಷ ನಿಲ್ಲುವುದು ಕಷ್ಟ ಆಗ್ತದೆ. ಯಾಕೆ ಹೇಳಿ ದೇವರಲ್ಲಿ ಮನಸ್ಸು ನೀಲವಾಗಬೇಕಿದ್ರೆ ಅತ್ಯಂತ ಕಷ್ಟ. ಅದು ಭೂಮಂಡಲದಲ್ಲಿ ಇನ್ನಷ್ಟು ಕಠೋರ ಅಂತ ಹೇಳಿದ್ದಾರೆ. ಯಾಕೆ ಕೇಳಿದರೆ ನಮ್ಮ ಮನಸ್ಸು ನಾವು ಇಲ್ಲಿದ್ರೂ ಎಲ್ಲೆಲ್ಲಿ ಹರಿತಿರ್ತದೆ. ಅದಕ್ಕೋಸ್ಕರವಾಗಿ ಶ್ರೀಪಾದರಾಜರಿಂದ ಹಿಡಿದು ಆಚಾರ್ಯ ಮಧ್ವರಿಂದ ಹಿಡಿದು ಕನಕ ಪುರಂದರ ವಿಜಯ ಗೋಪಾಲದಾಸರುಗಳೆಲ್ಲ ಸೇರಿ ಕಲಿಯುಗದಲ್ಲಿ ಅತ್ಯಂತ ಸುಲಭದಲ್ಲಿ ಸುಲಭ ಪರಮಾತ್ಮನ ಒಲಿಸುವ ಪರಿ ಅದು ಭಜನೆ ಎಂಬುದಾಗಿ ಜಗತ್ತಿಗೆ ತೋರಿಸಿಕೊಟ್ಟಂಥ ಪುಣ್ಯಾತ್ಮರು. ನಮ್ಮಲ್ಲೂ ಮಹಿಷಾಸುರ, ರಕ್ತಬೀಜ, ಚಂಡಮುಂಡ, ಮಧುಕೈಟವರೆಲ್ಲರೂ ನಮ್ಮ ದೇಹದೊಳಗಿದ್ದಾರೆ. ಯಾವುದು ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ್ಯಗಳು, ಇನ್ನೊಬ್ಬರನ್ನು ಕಂಡು ಅಸೂಯೆ ಪಡುವಂಥ ಎಲ್ಲ ರಾಕ್ಷಸ ಪ್ರವೃತ್ತಿಗಳು ದಮನ ಆಗಬೇಕಿದ್ರೆ ಇಲ್ಲಿ ಆ ದೇವಿಯ ಅನುಗ್ರಹ ಆಗಬೇಕು. ಯಾವ ರೀತಿ ಕೇಳಿದರೆ ಅದು ಭಜನೆಯಿಂದ ಮಾತ್ರ ಸಾಧ್ಯ ಎಂಬುದಾಗಿ ದಾಸರು ಹೇಳಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠ, ಸುಲಭದಲ್ಲಿ ಸುಲಭ ಮೋಕ್ಷವೋ ಭಕ್ತಿ ಮಾರ್ಗಕ್ಕೂ ಸುಲಭವಾದ ಸಾಧನೆ ಅದು ಭಜನೆ. ನಾವು ಒಂದೊಂದು ಯುಗದಲ್ಲಿ ಒಂದೊಂದು ಶ್ರೇಷ್ಠತೆಯನ್ನು ಕೈಗೊಂಡ್ರೆ ಕಲಿಯುಗದಲ್ಲಿ ಶ್ರೇಷ್ಠವಾದದ್ದು ನಾಮ ಸಂಕೀರ್ತನೆ. ಇದು ನಮ್ಮ ನ್ಯೂಸ್ ಕಾರ್ಕಳ ಅತ್ಯಂತ 4 ವರ್ಷದಿಂದ ಬಹಳ ವಿಜೃಂಭಣೆಯಲ್ಲಿ ಆಚರಿಸಿಕೊಂಡು ಬರ್ತಾ ಇದೆ. ತನ್ನ ಸಾಮಾಜಿಕ ಕಾರ್ಯಕ್ರಮದೊಂದಿಗೂ ಆಧ್ಯಾತ್ಮಗಳನ್ನು ಬೆರೆಸುತ್ತಾ ಬಹಳ ಸುಂದರವಾಗಿ ನಾನು ಒಂದು ಚಾನಲ್ ಆಗಿ ಬಹಳ ಅರ್ಥವತ್ತಾಗಿ 9 ಮಂಡಳಿಗಳನ್ನು 9 ದಿವಸಗಳ ಕಾಲ ನಿರಂತರ 2 ರೀತಿಯಾದಂತಹ ಪುಣ್ಯ ಸಂಪಾದನೆ. ಒಂದು ಪರಮಾತ್ಮನ ಒಲುಮೆ ಎಲ್ಲ ಸದ್ಭಕ್ತರಿಗೆ ಆಗಬೇಕು. ತನ್ಮುಖೇನ ಎಲ್ಲ ಅಂದರೆ ದಾಸ ಸಾಹಿತ್ಯವನ್ನು ಹೆಚ್ಚು ಹಾಡಿದರೆ ಬಹಳ ಉತ್ತಮ. ಅಂತಹ ದಾಸ ಸಾಹಿತ್ಯಗಳನ್ನು ಒಳಗೊಂಡು ಕೇವಲ ಹಾಡುವುದು ಮಾತ್ರವಲ್ಲ, ತನ್ಮುಖೇನ ಯಾವ ರೀತಿಯಾಗಿ ದಾಸರು ಹೇಳಿಕೊಟ್ಟಿದ್ದಾರೆ. ಮನವ ಶೋಧಿಸಬೇಕು ನಿತ್ಯ ದಿನ ದಿನ ಮಾಡಿದ ಪಾಪ ಪುಣ್ಯದ ವೆಚ್ಚ. ಅಂದರೆ ಒಬ್ಬ ಮನುಷ್ಯ ರಾತ್ರಿ ಮಲಗುವಾಗ ತಾನು ಏನು ಸತ್ಕರ್ಮ ಮತ್ತು ದುಷ್ಕರ್ಮ ಮಾಡಿದ್ದೇನೆ ಎಂಬುದಾಗಿ ಮಲಗುವ ಸಮಯದಲ್ಲಿ ಆಲೋಚನೆ ಮಾಡಿ ಮರುದಿವಸ ಅಂಥ ದುಷ್ಕರ್ಮಗಳನ್ನು ಮಾಡದೆ ಸದ್ಧರ್ಮದಲ್ಲಿ ಹೋಗುವುದೇ ಎಲ್ಲ ದಾಸರು ಹಾಕಿಕೊಟ್ಟಂಥ ವಿಶೇಷ ಮಾರ್ಗದರ್ಶನ. ಅದನ್ನು ನ್ಯೂಸ್ ಕಾರ್ಕಳದವಳು ಬಹಳ ಒಳ್ಳೆಯ ರೀತಿಯಾಗಿ ಉತ್ತಮ ರೀತಿಯಾಗಿ ಆಚರಿಸ್ಕೊಂಡು ಬರ್ತಿದ್ದಾರೆ. ಇವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮುಂಬರುವ ದಿನಗಳಲ್ಲಿಯೂ ಇದಕ್ಕಿಂತ ಅತಿಶಯವಾಗಿ ಈ ಸೇವೆಗಳನ್ನೆಲ್ಲ ಮಾಡೋ ಯೋಗ ಭಾಗ್ಯವನ್ನು ಆ ದೇವಿ ಅನುಗ್ರಹಿಸಲಿ ಎಂಬುದಾಗಿ ಆ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ವಿರಾಮಿಸುತ್ತೇನೆ. ಕೃಷ್ಣಾರ್ಪಣಮಸ್ತು. ನಮ್ಮನ್ನು ಉದ್ದೇಶಿಸಿ ಆಶಮ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೇನೆ.
ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಾನು ಫಸ್ಟ್ ಇವರು ಕೇಳಿದಾಗ ನಾನು ಬರೋದಿಲ್ಲ ಅಂತ ಹೇಳಿದ್ದೆ, ಯಾಕಂದರೆ ಈಗ ನನ್ನ ಮಗಳು ಬರೋವಳಿದ್ದಾಳೆ ಮಂಗಳೂರಿಂದ. ಆದರೂ ನಾನು ಮನಸ್ಸು ಮಾಡಿ ಒಂದು ಬಂದೆ, ನನಗೆ ಅದು ಭಾಳ ಖುಷಿ ಆಯಿತು ಇಲ್ಲಿ ಬಂದ ಮೇಲೆ. ಆಯಿತು, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಸಲಹಾ ಸಮಿತಿಯ ಸದಸ್ಯರಾದಂಥ ಅರುಣ್ ಇವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಕಾರ್ಕಳದಲ್ಲಿ ಜನರ ನಾಡಿಮಿಡಿತವಾಗಿರುವಂಥ ನ್ಯೂಸ್ ಕಾರ್ಕಳ ಸ್ಥಳೀಯ ಎಲ್ಲ ವರದಿಗಳನ್ನು ಕ್ಷಣ ಮಾತ್ರದಲ್ಲಿ ಜನರಿಗೆ ತಲುಪಿಸುವಂಥ ಮಹತ್ವದ ಒಂದು ಜವಾಬ್ದಾರಿಯನ್ನು ಕಳೆದ ಹಲವು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ. ಕೇವಲ ವರದಿ ಮಾತ್ರವಲ್ಲದೆ ಜನರ ಸಾಮಾಜಿಕ ಸಮಸ್ಯೆಗಳ ಮೇಲೂ ಕೂಡ ಬೆಳಕನ್ನು ಚೆಲ್ಲಿ ಆ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಕಳೆದ 3 ವರ್ಷದ ಹಿಂದೆ ನವರಾತ್ರಿಯ ಸಂದರ್ಭದಲ್ಲಿ ನಾವು ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ವರ್ಷ 4ನೇ ವರ್ಷದ ಯಶಸ್ವಿ ಒಂದು ಭಜನಾ ಉತ್ಸವವನ್ನು ಇವತ್ತು ನಾವು ಹಮ್ಮಿಕೊಡ್ತಾ ಇದ್ದೇವೆ. ಕಳೆದ 3 ವರ್ಷಗಳಲ್ಲಿ ನಾವು ದೇವಸ್ಥಾನಗಳಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡರೆ, ಈ ವರ್ಷ ವಿಶೇಷವಾಗಿ ನಮ್ಮ ಭಾಸ್ಕರಣ್ಣನ ಮನೆಯಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡಿದ್ದು, ಈ ಒಂದು ಭಜನಾ ಉತ್ಸವವನ್ನು ನಮಗೆ ಈ ಜಾಗದಲ್ಲಿ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಧಾರ್ಮಿಕ ಮುಂದಾಳು, ಎಲ್ಲರ ಒಂದು ಧರ್ಮ ಕಾರ್ಯಗಳಲ್ಲಿ ಕೂಡ ಸೇವೆ ಮಾಡ್ತಿರುವಂಥ ಭಾಸ್ಕರ್ ಮೂಲ್ಯ ಹಾಗೂ ದಂಪತಿಗಳಿಗೆ ನಮ್ಮ ನ್ಯೂಸ್ ಕಾರ್ಕಳ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂಥ ರಾಘವೇಂದ್ರ ಇವರಿಗೂ ಕೂಡ ನಮ್ಮ ನ್ಯೂಸ್ ಕಾರ್ಕಳ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆಶಾ ಮೇಡಮ್ ಇವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ನ್ಯೂಸ್ ಕಾರ್ಕಳದ ಸಂಪಾದಕ ರಾಮಚಂದ್ರ ಬರೆಪಾಡಿ ಹಾಗೂ ಈ ಒಂದು ಭಜನಾ ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವಂಥ ನಮ್ಮ ನ್ಯೂಸ್ ಕಾರ್ಕಳದ ಜ್ಯೋತಿ ಮೇಡಮ್ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಭಜನೆ ಕಾರ್ಯಕ್ರಮ ನಡೀಬೇಕಾದರೆ ಕಳೆದ 3 ವರ್ಷಗಳಿಂದ 9 ತಂಡಗಳು ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಭಜನಾ ತಂಡದ ಸದಸ್ಯರಿಗೂ ನ್ಯೂಸ್ ಕಾರ್ಕಳ ವತಿಯಿಂದ ಧನ್ಯವಾದ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ, ಎಲ್ಲರಿಗೂ ಈ ಒಂದು ನವರಾತ್ರಿ ಉತ್ಸವ ಭಜನಾ ಕಾರ್ಯಕ್ರಮ ಮಂಗಳವನ್ನು ಉಂಟು ಮಾಡಲೆಂದು ಹಾರೈಸ್ತಾ ನನ್ನ ಮಾತು ನಡೆಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ ಅರುಣ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ನಾವು ಭಜನೆಯನ್ನು ಆಲಿಸೋಣ. ಸಪ್ರೇಮ ನಮಸ್ಕಾರಗಳು. ನ್ಯೂಸ್ ಕಾರ್ಕಳ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವೋಲ್ಲಾಸದ ನವರಾತ್ರಿಯ ನವೋದಯದ ಶುಭಾಶಯಗಳನ್ನು ಕೋರುತ್ತಾ, ನವರಾತ್ರಿಯ ಕುರಿತು ಪುರಾಣಗಳಲ್ಲಿ ಇತಿಹಾಸದಲ್ಲಿ ಹಲವಾರು ಉಲ್ಲೇಖಗಳಿವೆ. ದುರ್ಗಾದೇವಿಯು ಮಹಿಷಾಮರ್ದಿನಿಯಾಗಿ ಮಹಿಷಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದಳು ಅನ್ನುವಂತಹ ಪ್ರತೀತಿ. ನವರಾತ್ರಿ ಅನ್ನುವಂಥದ್ದು ಕೇವಲ 9 ರಾತ್ರಿಗಳಿಗೆ ಸೀಮಿತವಾಗದೆ 10ನೆಯ ದಿನವನ್ನ ವಿಜಯದಶಮಿಯಾಗಿ ನಾವೆಲ್ಲರೂ ಸಂಭ್ರಮಿಸುತ್ತೇವೆ. ಜಗತ್ತಿನಲ್ಲಿ ಯಾವಾಗ ಅಸುರಿ ಕ್ರೂರಿ ಶಕ್ತಿಗಳು ಪ್ರಾಬಲ್ಯವನ್ನು ಪಡೆಯುತ್ತದೋ ಆ ಹೊತ್ತಲ್ಲಿ ಧರ್ಮನಿಷ್ಠ ಹಾಗೂ ಸಾತ್ವಿಕ ಜನರ ರಕ್ಷಣೆಗಾಗಿ ಆ ದುರ್ಗಾದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರವನ್ನ ತಾಳುತ್ತಾಳೆ ಅನ್ನುವಂತಹ ಪ್ರತೀತಿ ಇದೆ. ಈ ಹೊತ್ತಲ್ಲಿ ಆ ದುರ್ಗಾ ಶಕ್ತಿಯ ಪ್ರಭಾವ 1000 ಪಟ್ಟು ಹೆಚ್ಚಾಗಿದ್ದು, ನಾವೆಲ್ಲರೂ ಶ್ರೀ ದುರ್ಗಾದೇವಿ ನಮಃ ಅನ್ನುವಂತಹ ನಾಮ ಜಪದೊಂದಿಗೆ ಆ ದುರ್ಗಾ ಮಾತೆಯ ನಾಮಸ್ಮರಣೆಯನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಮಾಡೋಣ. ನವರಾತ್ರಿ ವ್ರತವನ್ನು ಆಚರಿಸುವ ಪದ್ಧತಿಗೆ ಇದೀಗ ನಾವೆಲ್ಲರೂ ಕಿವಿಯಾಗೋಣ. ಅಖಂಡ ದೀಪ ಪ್ರಜ್ವಲನೆ ಅಂದರೆ ನವರಾತ್ರಿಯ 9 ದಿನಗಳಲ್ಲಿಯೂ ದೀಪವನ್ನ ಬೆಳಗಿಸುವುದು, ಶ್ರೀದೇವಿ ಮಹಾತ್ಮೆಯ ಪಠನ, ಸಪ್ತಶತಿ ಪಾರಾಯಣ, ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಖ್ಯಾನ, ದೇವಿ ಭಾಗವತ, ಸರಸ್ವತಿ ಪೂಜೆ, ಉಪವಾಸ, ಜಾಗರಣೆ ಈ ರೀತಿಯಾಗಿ ಮುಂತಾದ ಜನರು ಅವರವರ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ಈ ನವರಾತ್ರಿಯನ್ನ ಆಚರಿಸುತ್ತಾರೆ. ಆ ಮಹಾದುರ್ಗೆ ರಾಕ್ಷಸರನ್ನ ಸಂಹರಿಸಿ 10ನೆಯ ದಿನ ವಿಜಯವನ್ನು ಆಚರಿಸಿದಂತಹ ದಶಮಿ ಇದು. ತ್ರೇತಾಯುಗದಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿದಂತಹ ದಿನವಿದು. ಅದುವೇ ಈ ವಿಜಯದಶಮಿಯ ದಿನ. ಅದರ ಪ್ರತೀತಿಯಾಗಿ ಈ ವಿಜಯದಶಮಿಯನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತೇವೆ. ಇದನ್ನೇ ದಶಹರ, ದಶಮಿ, ವಿಜಯದಶಮಿ ಎನ್ನುತ್ತಾ ವೀಕ್ಷಕರೇ, ಪಾರ್ವತಿ ದೇವಿಯು ಸತಿಯಾಗಿ ತನ್ನ ರೂಪದಲ್ಲಿ ಸ್ವಯಂ ನಿಶ್ಚಳತೆಯನ್ನು ಪಡೆದುಕೊಂಡ ಅನಂತರ ಆ ಹಿಮರಾಜನ ಮನೆಯಲ್ಲಿ ಭಗವಾನ್ ಹಿಮಾಲಯನ ಮಗಳಾಗಿ ಜನ್ಮವನ್ನ ಪಡೆಯುತ್ತಾಳೆ. ಸತಿ, ಭವಾನಿ, ಪಾರ್ವತಿ ಮತ್ತು ಹೇಮಾವತಿ ಎಂದು ಕರೆಯಲ್ಪಡುವ ಈಕೆ
ಪ್ರಕೃತಿ ತಾಯಿಯ ಸಂಪೂರ್ಣ ರೂಪ. ಅಷ್ಟೇ ಅಲ್ಲದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯೂ ಆಗಿದ್ದಾಳೆ. ಇದೀಗ ಶ್ರೀ ದುರ್ಗಾ ಮಹಿಳಾ ಭಜನಾ ಮಂಡಳಿ ಕುಕ್ಕುಂದೂರು ಇವರ ಭಜನೆಗೆ ನಾವೆಲ್ಲರೂ ಕಿವಿಯಾಗೋಣ ಬನ್ನಿ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಗಣನಾಥ ವರದಾತ ಗಣನಾಥ ವರದಾತ ವಿಘ್ನೇಶ್ವರ ಸುರಗೀತ ಮುನಿಪ್ರೀತ ಸರ್ವೇಶ್ವರ ಗಣನಾಥ ವರದಾತ ವಿಘ್ನೇಶ್ವರ. ಕಂಟಕ ಭಯದೂರ ಕರುಣಾಕರ ಸಂಕಟ ಪರಿಹಾರ ಲಂಬೋದರ ಕಂಟಕ ಭಯದೂರ ಕರುಣಾಕರ ಸಂಕಟ ಪರಿಹಾರ ಲಂಬೋದರ ದೇವಾ ನಿನಗಿರಲಿ ನಮ್ಮೆಲ್ಲ ನಮನ ದೇವಾ ನಿನಗಿರಲಿ ನಮ್ಮೆಲ್ಲ ನಮನ ನಿನಗಿಂದು ನಮದೆಲ್ಲ ಮೊದಲಾರಾಧನೆ ದೇವಾ ನಿನಗಿರಲಿ ನಮ್ಮೆಲ್ಲ ನಮನ ನಿನಗಿಂದು ನಮದೆಲ್ಲ ಮೊದಲಾರಾಧನೆ ಗಣನಾಥ ವರದಾತ ವಿಘ್ನೇಶ್ವರ. ಕೇಶವನಂದನ ಗೌರಿ ಪ್ರಿಯ ವರಗಳ ನೀಡೆ ಬಗೆ ಕರುಣಾಕರ ಕೇಶವನಂದನ ಗೌರಿ ಪ್ರಿಯ
तुझे
ಸುರ ನುಡಿದ ಬಗೆಯ
ಪುರಂದರ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ಆ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ದುರಿತ ಕೋಟೆಗಳನ್ನು ಧರಿಸಿ ಭಾಗ್ಯವತಿ ದುರಿತ ಕೋಟೆಗಳನ್ನು ಧರಿಸಿ ಭಾಗ್ಯವತಿ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ಆ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ನರಸಿಂಹ ಮಂತ್ರವಂದೇ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂರ್ಣೆ ಚಂದ್ರಗಂಧರಾಸೆ ಮಹಾಲಕ್ಷ್ಮೀ ನಮೋಸ್ತುತೆ ನಿಲ್ಲೆ 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 ಕೊಲ್ಲಾಪುರ ದೇವಿ ನಿಲ್ಲೆ ಕಾರೆಗೆ ದೇವಿ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ನಿಲ್ಲೆ ಕಾರೆಗೆ ದೇವಿ ಕರುಣಾಸಾಗರ ಹರು ತರುಣಿಯೇ
ದೇವಿ